ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೊಸ್ತಿಲಿನ ಮೇಲೆ ಯಾವ ವಸ್ತುಗಳನ್ನು ಇಡೋದ್ರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತೆ, ಹಾಗೆ ಅದರ ಜೊತೆಗೆ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲಕ್ಷ್ಮೀದೇವಿ ಮನೆಯನ್ನು ಪ್ರವೇಶಿಸುವ ಮುನ್ನ ಆಕೆ ಹೊಸ್ತಿಲಿನ ಮೇಲೆ ನೆಲೆಸಿರ್ತಾಳೆ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ತಿಳಿಸ್ಕೊಟ್ಟಿರುವಂಥ ವಿಚಾರ. ಹಿಂದೂ ಧರ್ಮದಲ್ಲಿ ಹೊಸ್ತಿಲಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಮನೆಯ ಹೊಸ್ತಿಲಿನ ಮೇಲೆ ಯಾವೆಲ್ಲ ವಸ್ತುಗಳನ್ನು ಇಡೋದ್ರಿಂದ ಅಷ್ಟಲಕ್ಷ್ಮಿಯರು ಮನೆಗೆ ಆಗಮಿಸ್ತಾರೆ, ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಲಭಿಸುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆ ಅದರ ಜೊತೆಗೆ ಧನಧಾನ್ಯ ಸಂಪತ್ತು ನೆಲೆಯಾಗಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಸಂಪತ್ಭರಿತ ಜೀವನವನ್ನು ನಡೆಸಲು ಎಲ್ಲರೂ ಕೂಡ ಬಯಸ್ತಾರೆ. ಜೀವನದಲ್ಲಿ ಧನಧಾನ್ಯ ಸಂಪತ್ತು ಸಮೃದ್ಧಿ ಯಾವಾಗಲೂ ಇರಬೇಕು, ಲಕ್ಷ್ಮೀದೇವಿಯ ಆಶೀರ್ವಾದ ಇರಲೇಬೇಕು ಅಂತ ಆಶಿಸ್ತಾರೆ. ಲಕ್ಷ್ಮೀದೇವಿ ಯಾವಾಗಲೂ ಮನೆಯ ಹೊಸ್ತಿಲಲ್ಲೇ ನೆಲೆಸಿರ್ತಾಳೆ ಎನ್ನುವುದು ಒಂದು ನಂಬಿಕೆ. ಹೊಸ್ತಿಲಿನ ಮೇಲೆ ಈ ವಸ್ತುಗಳನ್ನು ಇಡೋದ್ರಿಂದ ಅಷ್ಟಲಕ್ಷ್ಮಿಯರ ಆಗಮನವಾಗುತ್ತೆ. ಮನೆಯಲ್ಲಿ ಧನಧಾನ್ಯದ ಕೊರತೆ ಎಂದಿಗೂ ಕೂಡ ಆಗೋದಿಲ್ಲ. ಅಷ್ಟಲಕ್ಷ್ಮಿಯರಲ್ಲಿ ನಾವು ಮೊದಲು ಹೋಲಿಸ್ಕೊಳ್ಬೇಕಾಗಿರೋದು ಧಾನ್ಯಲಕ್ಷ್ಮಿಯನ್ನು. ಧಾನ್ಯಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾಳೋ ಅಲ್ಲಿ ಧನಲಕ್ಷ್ಮಿ ತುಂಬಿರ್ತಾಳೆ, ಧನಧಾನ್ಯ ತುಂಬಿರುತ್ತೆ ಅಂತ ಹೇಳಲಾಗುತ್ತೆ. ಅಷ್ಟಲಕ್ಷ್ಮಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮನೆಯ ಹೊಸ್ತಿಲಿನ ಮೇಲೆ ಅಕ್ಕಪಕ್ಕ ನಾವು ಯಾವ ವಸ್ತುಗಳನ್ನು ಇಡಬೇಕು, ಲಕ್ಷ್ಮೀದೇವಿ ಶಾಶ್ವತ ಅನುಗ್ರಹವನ್ನು ಯಾವ ಪ್ರಕಾರದಲ್ಲಿ ಪಡೆದುಕೊಳ್ಬೇಕು, ಮನೆಯ ಮುಖ್ಯ ದ್ವಾರದಲ್ಲಿ ಏನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಲಕ್ಷ್ಮೀದೇವಿಯು ನಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕೆಂದು ನಾವು ಬಯಸೋದು ಸಾಮಾನ್ಯ. ಶಾಸ್ತ್ರಗಳ ಪ್ರಕಾರ ಮನೆಯ ಹೊಸ್ತಿಲಿನ ಬಳಿ ಈ ಕೆಲಸಗಳನ್ನು ಮಾಡಿದರೆ ಧನಲಕ್ಷ್ಮಿ ಒಲಿತಾಳೆ. ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲು ನಿಮ್ಮ ಆರ್ಥಿಕ ಸ್ಥಿತಿಯೊಂದಿಗೆ ಆಳವಾದಂತಹ ಸಂಪರ್ಕವನ್ನು ಹೊಂದಿದೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ನೀವು ಈ ಕೆಲಸಗಳನ್ನು ಮಾಡಿದರೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯ ಹೊಸ್ತಿಲಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡಿತಾನೆ. ಇದು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯು ಆಹಾರ ಧಾನ್ಯಗಳನ್ನು ಪ್ರತಿನಿಧಿಸ್ತಾಳೆ. ಯಾವ ಮನೆಯಲ್ಲಿ ಧಾನ್ಯಲಕ್ಷ್ಮಿ ನೆಲೆಸಿರ್ತಾಳೋ ಅಂತಹ ಮನೆಯಲ್ಲಿ ಎಂದಿಗೂ ಕೂಡ ಧಾನ್ಯಕ್ಕೆ ಅಥವಾ ಆಹಾರಗಳಿಗೆ ಯಾವುದೇ ರೀತಿಯಾದ ಕೊರತೆ ಅಥವಾ ಸಮಸ್ಯೆ ಎದುರಾಗೋದಿಲ್ಲ. ಧಾನ್ಯಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ನೀವು ನಿಮ್ಮ ಮನೆಯ ಹೊಸ್ತಿಲಿಗೆ ಭತ್ತದ ತೋರಣವನ್ನು ಕಟ್ಟಬೇಕು ಅಂತಲೇ ಹೇಳಲಾಗುತ್ತೆ. ಇನ್ನು ಕೆಲವರು ಮಾವಿನ ಎಲೆಗಳ ತೋರಣವನ್ನು ಕಟ್ತಾರೆ. ಇದು ಕೂಡ ಶುಭ ಸಂಕೇತವೇ ಆಗಿರುತ್ತೆ. ಆದರೆ ಮಾವಿನ ಎಲೆಗಳನ್ನು ಪದೇ ಪದೇ ಬದಲಾಯಿಸಬೇಕಾಗತ್ತೆ. ಹಾಗಾಗಿ ಭತ್ತದ ತೋರಣವನ್ನು ಕಟ್ಟುವುದು ಒಳ್ಳೆಯದು. ಮನೆಯ ಮುಖ್ಯ ಬಾಗಿಲಿನ ಅಥವಾ ಹೊಸ್ತಿಲಿನ ಮೇಲೆ ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಯನ್ನು ಹಾಕುವುದು ಮಂಗಳಕರವೆಂದು ಹೇಳ್ತಾರೆ. ಮತ್ತು ಇದು ಶೀಘ್ರದಲ್ಲಿ ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸುತ್ತದೆ. ಇದನ್ನು ಕೆಂಪು ಬಣ್ಣದಿಂದ ಅಥವಾ ಸಿಂಧೂರದಿಂದ ಇಲ್ಲವಾದರೆ ಅರಿಶಿಣದಿಂದ ಹಾಕುವುದು ತುಂಬನೇ ಮಂಗಳಕರ ಅಂತಲೇ ಹೇಳಲಾಗುತ್ತೆ. ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಬಳಿ ಅಂದರೆ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟರೆ ಅದು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ. ತುಳಸಿಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಮತ್ತು ಇದನ್ನು ಮನೆಯ ಮುಖ್ಯ ದ್ವಾರದ ಬಳಿ ನೆಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ಅಂತಲೇ ಹೇಳಲಾಗುತ್ತೆ. ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿನ ಮೇಲೆ ಅರಿಶಿಣ ಮತ್ತು ಕುಂಕುಮವನ್ನು ಬಳಸಿಕೊಂಡು ತಿಲಕವನ್ನು ಇಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾಕಾಲ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಮೇಲೆ ಅರಿಶಿಣ ಮತ್ತು ಕುಂಕುಮದಿಂದ ಈ ರೀತಿ ಮಾಡೋದ್ರಿಂದ ಬಾಗಿಲಿನಿಂದ ಬರುವ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಪ್ರತಿದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ತುಪ್ಪದ ದೀಪವನ್ನು ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು. ಈ ರೀತಿ ದೀಪವನ್ನು ಬೆಳೆಸೋದ್ರಿಂದ ಮನೆಯಲ್ಲಿ ಸಂತೋಷ, ಶಾಂತಿ ಸದಾ ನೆಲೆಯಾಗಿರುತ್ತೆ ಹಾಗೂ ಲಕ್ಷ್ಮೀದೇವಿಯು ಅಲ್ಲಿ ಶಾಶ್ವತವಾಗಿ ನೆಲೆಯಾಗಿರ್ತಾಳೆ ಅಂತಲೇ ಹೇಳಲಾಗುತ್ತೆ. ಈ ದೀಪವನ್ನು ನೀವು ಸಂಜೆ 5 ಗಂಟೆಯಿಂದ 7 ಗಂಟೆಯೊಳಗೆ ಹಚ್ಚಿಡಬೇಕು. ಮನೆಯಲ್ಲಿನ ಸಮಸ್ಯೆಗಳು ಅಥವಾ ತೊಂದರೆಗಳು ದೂರವಾಗಬೇಕಂದ್ರೆ, ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗಬೇಕೆಂದರೆ ಮುಂಜಾನೆ ನೀವು ಹೊಸ್ತಿಲ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ. ನಂತರ ಹೊಸ್ತಿಲಿನ ಮುಂದೆ ಒಂದು ನೀರಿನ ಪಾತ್ರೆಯನ್ನು ಕೈಯಲ್ಲಿ ಮುಚ್ಚಿ ಹಿಡಿದುಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನೆದು ಹಾಗೂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಈ ಮಂತ್ರವನ್ನು
ಪಠಿಸಿ ನಿಮ್ಮ ಸಮಸ್ಯೆಗಳು ದೂರವಾಗುವಂತೆ ಬೇಡಿಕೊಳ್ಳಿ. ಮನೆಯಲ್ಲಿ ಧನ ಸಂಪತ್ತು ನೆಲೆಸುವಂತೆ ಬೇಡಿಕೊಂಡು ಈ ನೀರಿನಿಂದ ಹೊಸ್ತಿಲನ್ನು ತೊಳೆಯಿರಿ ಅಥವಾ ಹೊಸ್ತಿಲಿನ ಮೇಲೆ ಚಿಮುಕಿಸಬಹುದು. ನಂತರ ಪಾತ್ರೆಯಲ್ಲಿ ಉಳಿದ ನೀರನ್ನು ತೆಗೆದುಕೊಂಡು ಮನೆಯ ಮೂಲೆ ಮೂಲೆಯಲ್ಲೂ ಚಿಮುಕಿಸಿ. ಇದರಿಂದ ಮನೆಗೆ ಧನ ಸಂಪತ್ತು ಬರುತ್ತೆ. ಯಾವ ಮನೆಯಲ್ಲಿ ವಾಸ್ತು ಪುರುಷನ ಆಶೀರ್ವಾದವಿರುತ್ತದೆಯೋ ಅಂತಹ ಮನೆಯಲ್ಲಿನ ಸದಸ್ಯರು ಏಳಿಗೆಯನ್ನು ಕಾಣ್ತಾರೆ. ಮಾನಸಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ. ಜೀವನದಲ್ಲಿ ಬರುವ ಎಲ್ಲ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನು ಸಾಧಿಸ್ತಾರೆ. ಮನೆಯಲ್ಲಿನ ವಾಸ್ತು ದೋಷಗಳನ್ನು ನಿವಾರಣೆ ಮಾಡಲು, ಮನೆಯಲ್ಲಿ ವಾಸ್ತು ಪುರುಷ ನೆಲೆಯಾಗುವಂತೆ ಮಾಡಲು ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿನ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತ ಅಥವಾ ವಾಸ್ತು ಪುರುಷನ ಫೋಟೋವನ್ನು ಹಾಕಬೇಕು. ಫೋಟೋಕ್ಕೆ ಅರಿಶಿಣ, ಕುಂಕುಮ, ಶ್ರೀಗಂಧವನ್ನು ಹಚ್ಚಬೇಕು. ಪ್ರತಿನಿತ್ಯ ಮನೆಯನ್ನು ಒರೆಸುವಾಗ ಈ ನೀರಿಗೆ ದರ್ಬೆಯ ಕಡ್ಡಿಯನ್ನು ಹಾಕಿ ಮನೆಯನ್ನು ಒರೆಸಬೇಕು. ಅಥವಾ ಕಲ್ಲುಪ್ಪು, ಅರಿಶಿಣದಿಂದ ಗಂಗಾಜಲವನ್ನು ಅಥವಾ ಗೋಮೂತ್ರವನ್ನು ಕೂಡ ಅದನ್ನು ಬೆರೆಸಿ ನೆಲವನ್ನು ಒರೆಸ್ಕೊಳ್ಬಹುದು. ಈ ರೀತಿ ಮನೆಯನ್ನು ಒರೆಸೋದ್ರಿಂದ ಮನೆಯಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ನೆಲೆಯಾಗುತ್ತೆ. ಎಲ್ಲರ ಮನೆಯ ದೇವರ ಕೋಣೆಯಲ್ಲೂ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಇಟ್ಟುಕೊಂಡಿರ್ತಾರೆ. ಅಂತಹ ಫೋಟೋದ ಎರಡೂ ಬದಿಗಳಲ್ಲಿ ಆನೆಯ ವಿಗ್ರಹವನ್ನು ಇಡಬೇಕು. ಹಾಗೂ ಲಕ್ಷ್ಮೀ ದೇವಿಯ ಮುಂದೆ ಎಷ್ಟು ಸಾಧ್ಯವೋ ಅಷ್ಟು ಕಮಲದ ಹೂವನ್ನು ಇಡಬೇಕು. ಆಕೆಯ ಮುಂದೆ ಅರಿಶಿಣ, ಕುಂಕುಮ ಹಾಗೂ ಅಕ್ಷತೆಯ ಬಟ್ಟಲುಗಳನ್ನು ಸದಾ ಇಡಿಸಬೇಕು. ಒಂದು ವೇಳೆ ನಿಮಗೆ ಕಮಲದ ಹೂಗಳು ಸಿಗದೇ ಇದ್ದರೆ ಕಮಲದ ಜಪಮಾಲೆಯನ್ನು ಇಡಬಹುದು. ಇಲ್ಲವಾದರೆ ತುಳಸಿ ದಳಗಳನ್ನು ಸಹ ಇಡಬಹುದು. ಮೇಲೆ ಹೇಳಿದಂತಹ ಯಾವುದಾದ್ರೂ ವಸ್ತುಗಳಲ್ಲಿ ಒಂದನ್ನಾದರೂ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಸಂಪತ್ತುಗಳು ಕೂಡ ವೃದ್ಧಿಯಾಗುತ್ತೆ. ಹೀಗೆ ಪ್ರತಿನಿತ್ಯ ಜೀವನದಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ನಮಗೆ ಉಪಯುಕ್ತವಾಗುವಂತಹ ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡಿಕೊಂಡು ದೇವರ ಕೋಣೆಗೆ ಬೇಕಾಗುವಂತಹ ಒಂದಷ್ಟು ಪದಾರ್ಥಗಳನ್ನು ಲಕ್ಷ್ಮೀದೇವಿಯ ಮುಂದೆ ಇರಿಸಿ ಆ ತಾಯಿ ಮತ್ತು ನಾರಾಯಣರ ಅನುಗ್ರಹವನ್ನು ಪಡೆದುಕೊಳ್ಬಹುದು. ಪ್ರತಿ ಶುಕ್ರವಾರ ನಿತ್ಯ ತುಪ್ಪದ ದೀಪಾರಾಧನೆಯ ಮಾಡುವುದರ ಮುಖಾಂತರ ನಿತ್ಯ ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ಮನೆಯನ್ನು ಶುಭ್ರವಾಗಿಟ್ಕೊಂಡು ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರ್ತಾಳೆ, ಸಂಪತ್ತು ವೃದ್ಧಿಯಾಗುತ್ತೆ, ಅಷ್ಟೈಶ್ವರ್ಯಗಳು ಕರುಣಿಸ್ತಾರೆ ಅಂತಲೇ ಹೇಳಾಗುತ್ತೆ. ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂತಂದರೆ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಆ ಫೋಟೋಗೆ ತಪ್ಪದೆ ತುಳಸಿ ದಳಗಳನ್ನು ಹಾರವನ್ನಾಗಿ ಆಗಲಿ ಅಥವಾ ತುಳಸಿ ದಳಗಳನ್ನಾಗಲಿ ಇಟ್ಟು ಪ್ರತಿನಿತ್ಯ ಪೂಜಿಸಬೇಕು. ಈ ಪ್ರಕಾರದಲ್ಲಿ ಮಾಡಿ ಅಷ್ಟಲಕ್ಷ್ಮಿಯರ ಅನುಗ್ರಹದ ಜೊತೆಗೆ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ನಿಮಗೆ ಲಭಿಸಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.